ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಓಕೆ, ನಿಮ್ಮ ಪಕ್ಕದವರಿಗೊಂದು ಒಳ್ಳೆಯ ಸ್ಮೈಲ್ ಕೊಡ್ರಿ. ಓಕೆ, ಗುಡ್. ದ ಬೈಬಲ್ ಹೇಳುತ್ತದೆ, ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲು 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 ಮೇಲಕ್ಕೆ ಹೋಗುತ್ತದೆ. ಹಲ್ಲೆಲೂಯಾ. ಕಮಾನ್, ಪಕ್ಕದವ್ರಿಗೆ ಹೇಳ್ರಿ, ವಿವೇಕಿಗೆ, ಮೂರ್ಖರಿಗೆ ಅಲ್ಲ. ಹೇಳ್ರಿ, ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲು ಮೇಲಕ್ಕೆ ಹೋಗುತ್ತದೆ. ಜಾನೋಕ್ತಿ 15ನೇ ಅಧ್ಯಾಯ 24ನೇ ವಚನ. ದ ಬೈಬಲ್ ಹೇಳ್ತದೆ, ವಿವೇಕಿಗೆ ಜೀವದ ಮಾರ್ಗವು ಮೇಲು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. The way of life winds upward for the wise. Praise God, that he may turn away from hell below. ಹೇಳ್ರಿ, ನನ್ನ ಮಾರ್ಗವು ಅದು ಕ್ರಿಸ್ತನ ಮಾರ್ಗವಾಗಿದೆ, ಅದು ಜೀವದ ಮಾರ್ಗವಾಗಿದೆ. Praise God. ವಿವೇಕಿ ಅಂತ ಹೇಳಿದರೆ ದ ಸ್ಪಿರಿಚುವಲಿ ವೈಸ್. ಇಲ್ಲಿ ಸತ್ಯವೇದ ಬರೆಯುವಂಥದ್ದು ವಿವೇಕ ಅಂತ ಹೇಳಿದರೆ ಸ್ಪಿರಿಚುವಲಿ, ಆತ್ಮಿಕವಾಗಿ. ದೇವರು ನಿನಗೋಸ್ಕರ ಒಂದು ಮಾರ್ಗವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಸತ್ಯವೇದ ಹೇಳ್ತದೆ, ಮನುಷ್ಯನು ಮನಸ್ಸಿಗೆ ಬಂದ ಹಾಗೆ ಮಾರ್ಗವನ್ನು ಆರಿಸಿಕೊಂಡರು, ಯೆಹೋವನು ಅವನಿಗೊಂದು ಗತಿಯನ್ನು ಸ್ಥಾಪಿಸಿದ್ದಾನೆ. ಅನೇಕ ಸ್ಕ್ರಿಪ್ಚರ್ಗಳನ್ನು ನೋಡ್ತೇವೆ. ಜಾನೋಕ್ತಿ 16ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ನಮಗೆ ಸಿಗ್ತದೆ. ಎಸ್, ಹಾಗಿದ್ದು ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರು, ಯೆಹೋವನೇ ಅವನಿಗೆ ಗತಿಯನ್ನು ಏರ್ಪಡಿಸುನು. ಎ ಮ್ಯಾನ್ಸ್ ಹಾರ್ಟ್ ಪ್ಲಾನ್ಸ್ ಹಿಸ್ ವೇ, ಬಟ್ ದ ಲಾರ್ಡ್ ಡೈರೆಕ್ಟ್ ಹಿಸ್ ಸ್ಟೆಪ್ಸ್. ಪ್ರೇಸ್ ಗಾಡ್. ನಿಮಗೆ ಮನಸ್ಸಿಗೆ ಬಂದ ದಾರಿಯನ್ನು ನೀವು ಆರಿಸಿಕೊಳ್ಬಹುದು, ಆದರೆ ದೇವರು ನಿಮಗೊಂದು ಮಾರ್ಗವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ನೀವು ಯಾರು ಕೂಡ ಅಕಸ್ಮಾತ್ತಾಗಿ ಹುಟ್ಟಿದವರಲ್ಲ, ನೀವು ಯಾರು ಕೂಡ ಮಿಸ್ಟೇಕ್ ಆಗಿ ಹುಟ್ಟಿದವರಲ್ಲ. ನೀವು ಹುಟ್ಟುವ ಮುಂಚೆನೆ ದೇವರು ನಿಮಗೋಸ್ಕರ ಒಂದು ಯೋಜನೆ ಮಾಡಿಟ್ಟಿದ್ದಾನೆ. ಪ್ರೈಸ್ ಗಾಡ್. ನೀವು ಹುಟ್ಟುವ ಮುಂಚೆನೆ ದೇವರು ನಿಮಗೋಸ್ಕರ ಪ್ಲಾನ್ ಮಾಡಿಟ್ಟಿದ್ದಾನೆ. ನೀವು ಹುಟ್ಟುವ ಮುಂಚೆನೆ ದೇವರು ನಿಮಗೆ ಒಂದು ಡೆಸ್ಟಿನಿಯನ್ನು ಸೆಟ್ ಮಾಡಿಟ್ಟಿದ್ದಾನೆ. ಹಲ್ಲೆಲೂಯಾ. ನೀವು ಹುಟ್ಟುವ ಮುಂಚೆ ನೀವು ಯಾವ ಕಾಲದಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಗಳಿಗೆ ಹುಟ್ಟಬೇಕು, ಯಾವ ಏರಿಯಾದಲ್ಲಿ ಹುಟ್ಟಬೇಕು, ದೇವರು ಮೊದಲೇ ಪ್ಲಾನ್ ಮಾಡಿಟ್ಟಿದ್ದಾನೆ. ಇದೇ ಸತ್ಯವೇದದಲ್ಲಿ ಓದುವ ನಾವು 17ನೇ 27ನೇ ವಚನ, ಆಕ್ಟ್ ಆಫ್ ಅಪೋಸ್ಟಲ್ಸ್, ಅಪೋಸ್ತಲ ಕೃತ್ಯ 6ನೇ ಅಧ್ಯಾಯ 17ನೇ ಅಧ್ಯಾಯ 27 26 ಹೌದು, 26ರಿಂದ ಓದಿ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ, ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ. ಇವತ್ತು ಲೋಕದಲ್ಲಿ ಎಷ್ಟು ಜನಾಂಗಗಳು ನೋಡ್ತಾ ಇದ್ದೀರಿ? ಅದು ಒಬ್ಬ ಮನುಷ್ಯನ ಮೂಲಕ ಹೊರಗೆ ಬಂದಿದೆ. ಸರಿಯಾಗಿ ಹೇಳುವುದಾದರೆ, ಆದಾಮನು ಒಳಗೆ ಎಲ್ಲರಿದ್ದರು. ಪ್ರೈಸ್ ಗಾಡ್. ಭೂಮಿಯ ಮೇಲೆ ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು, ಎಷ್ಟು ಜನ ಹುಟ್ಟುತ್ತಾ ಇದ್ದಾರೆ, ಅವರೆಲ್ಲರೂ ಆದಾಮನ ಒಳಗಿದ್ದರು. ಆದಾಮನು ಆತನು ಫಸ್ಟ್ ಫ್ರೂಟ್, ಆದಾಮನು ಫಸ್ಟ್ ಸೀಡ್. ಆದಾಮನೆಲ್ಲಿದ್ದ? ಆದಾಮನು ದೇವರ ಒಳಗಿದ್ದ. ಪ್ರೈಸ್ ಗಾಡ್. ಆದಾಮನು ದೇವರ ಒಳಗಿದ್ದ. ಆದಾಮನು ದೇವರ ಒಳಗಿಂದ ದೇವರು ಆತನು ಸೃಷ್ಟಿ ಮಾಡಿದ. ಪ್ರತಿಯೊಬ್ಬ ವ್ಯಕ್ತಿ ಈ ಲೋಕದಲ್ಲಿ ಎಷ್ಟು ಮಂದಿ ಹುಟ್ಟುತ್ತಾ ಇದ್ದಾರೆ, ಅವನು ಆದಾಮನ ಒಳಗಿದ್ದ. ಪಾಸ್ಟ್ರೇ, ಯಾವ ಆಧಾರದಿಂದ ನೀವು ಹೇಳ್ತಾ ಇದ್ದಿದ್ದೇನೆಲ್ಲ? ಓದಿರಿ, ಇಬ್ರಿಯರಿಗೆ ಬರೆದ 7ನೇ ಅಧ್ಯಾಯ, ಹಿಬ್ರೂಸ್
Hebrews 7 chapter. Hebrews 7. Okay. 9ನೇ ವಚನದಿಂದ ಓದಿರಿ. ಇದು ಮಾತ್ರವಲ್ಲದೆ ಆ. ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯೂ ಕೂಡ ಅಬ್ರಹಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತೆಂದು ಹೇಳಬಹುದು. ಆ. ಹೇಗೆಂದರೆ ಮೆಲ್ಕಿಜೆದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನೊಳಗೆ ಇದ್ದನು. ಯಾರು ಒಳಗಿದ್ದನು? ಆದಿಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಬ್ರಾಮನು ತಾನು ಸಂಪಾದಿಸಿದ ಎಲ್ಲವನ್ನು ಆತನು 10ನೇ ಒಂದು ಭಾಗವನ್ನು ಯಾರಿಗೆ ಕೊಡ್ತಾ ಇದ್ದಾನೆ? ಮೆಲ್ಕಿಸದ ಯಾಜಕನಿಗೆ ಕೊಡ್ತಾ ಇದ್ದಾನೆ. ಪ್ರೈಸ್ ಗಾಡ್. ಅಬ್ರಾಮನ ಮಗ ಈಸಾಕನ ಮಗ ಯಾಕೋಬನ ಮಗ ಯಾರು? ಲೇವಿ ಕುಲಕ್ಕೆ ದೇವರು ಯಾಜಕನ ಒಂದು ಜವಾಬ್ದಾರಿ ಕೊಟ್ಟ. ಪ್ರೈಸ್ ಗಾಡ್. ಲೇವಿ ಕುಲವು ಯಾಜಕ ಕುಲ. ಇಲ್ಲಿ ಬೈಬಲ್ ಹೇಳುತ್ತದೆ, ಲೇವಿಯು ಕೂಡ ತತ್ವರೂಪವಾಗಿ ಯಾರ ಒಳಗಿದ್ದನು? ಅಬ್ರಾಮನ ಒಳಗೆ ಇದ್ದನು. ಲೇವಿ ಯಾಕೋಬನ ಒಳಗಿದ್ದ. ಪ್ರೈಸ್ ಗಾಡ್. ಲೇವಿ ಮತ್ತು ಯಾಕೋಬ ಈಸಾಕನ ಒಳಗಿದ್ದರು. ಲೇವಿ, ಯಾಕೋಬ ಮತ್ತೆ ಈಸಾಕ ಇವರು ಮೂವರು ಅಬ್ರಾಮನ ಒಳಗಿದ್ದರು. ಪ್ರೈಸ್ ಗಾಡ್. ಕೇಳ್ತಾ ಇದ್ದೀರಾ? ಅದಕ್ಕೆ ಬೈಬಲ್ ಹೇಳುತ್ತಿದೆ, ಒಬ್ಬ ಮನುಷ್ಯನ ಮೂಲಕ ಎಲ್ಲಾ ಜನಾಂಗಗಳು ಹುಟ್ಟಿದವು. ಒಬ್ಬ ಮನುಷ್ಯನ ಮೂಲಕ, ನಾಟ್ ಸಾವಿರಾರು ಮನುಷ್ಯರು. ದಿಸ್ ಇಸ್ ಸ್ಪಿರಿಚುವಲ್ ಟ್ರೂತ್. ಇದು ರಿಯಾಲಿಟಿ. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ಒಂದು ರಕ್ತದಿಂದ. ಏನೇ ಟ್ರಾನ್ಸ್ಲೇಷನ್ ಇದ್ದರೆ ಹಾಕಿ ಅಲ್ಲಿ 17ನೇ 26ನೇ ವಚನ, 17 chapter 26 Act of Apostle. ಓಕೆ, ಆತನು ಒಂದೇ ರಕ್ತದಿಂದ ಎಲ್ಲಾ ಜನಾಂಗಗಳ ಮನುಷ್ಯರನ್ನು ಭೂಮುಖದ ಮೇಲೆಲ್ಲ ವಾಸಿಸುವುದಕ್ಕೆ ಉಂಟು ಮಾಡಿದನು. ಎಷ್ಟು ರಕ್ತದಿಂದ? ಒಂದೇ ರಕ್ತದಿಂದ. ನೀವು ಹಾಸ್ಪಿಟ್ಲಿಗೆ ಹೋದರೆ ಇದು ಪ್ರೊಟೆಸ್ಟೆಂಟ್ನ ರಕ್ತ, ಇದು ಕ್ಯಾಥೋಲಿಕ್ ರಕ್ತ, ಇದು ಮುಸ್ಲಿಂ ರಕ್ತ, ಮತ್ತೆ ಇದು ಮೇಲ್ಜಾತಿಯ ರಕ್ತ, ಕೀಳ್ಜಾತಿಯ ರಕ್ತ, ಏನಾದರೂ ಇದೆಯಾ? ಕಮಾನ್. ನೀವು ಹಾಸ್ಪಿಟ್ಲಿಗೆ ಹೋದರೆ ಅಂತ ಏನು ಸಿಗ್ತದ? ನಮಗೆ ಬ್ರಾಹ್ಮಣ ರಕ್ತ ಇದ್ರೆ ಕೊಟ್ರಿ ಸ್ವಲ್ಪ. ಹೊರ ಬತ್ಕೊಂಡೆ ಯಾವ ಮಾರೆ ಹೋಗಲ್ಲ ಹಾಕೊಂಡು. ಆಗ ಈ ಎಲ್ಲ ಮೆಂಟಾಲಿಟಿಗಳು ಬಿಡ್ತದೆ. ಹೊರ ಬತ್ಕೊಂಡ ಕಡ್ಲೆ ತಿಂದ ಅಣ್ಣ ಸಾಯಿ ಬದುಕು ಅಂತ. ಕೆಲವರಿಗೆ ಒಂದು ಎಲ್ಲ ಇರುವಾಗ ಒಂದು ಅಹಂಕಾರ ಇರ್ತದೆ. ಅಹಂಕಾರ, ಒಂದು ಮರಣದ ಭಯ ಬಂದ್ರೆ ಮತ್ತು ಮಗುವಿನಾಗೆ ಆಗ್ತಾರೆ. ರೈಟ್? ಮರಣ ಭಯ ಬಂದ್ರೆ ಏನು ಬೇಡ, ಅವನ ಒಳಗೆ ಏನಾಗ್ತಾ ಅವನಿಗೆ ಮಾತ್ರ ಗೊತ್ತು. ಮುನಿ ಪುಡ್ಕಿ ಪುಡಿ ಪುಡ್ಕಿ ಹಾಕ ಅಲ್ಲಿವರೆಗೆ ಎಲ್ಲ ಕೈಯರ್ಲಜ್ಜೆ ಏನಂಬ ಅಂತ. ಇಲ್ಲಿ ಒಬ್ಬ ಬಂದಿದ್ದ ಪಾಪ, ಹೆಂಡತಿಗೆ ಯಾವಾಗಲೂ ಮೇಲೆ ಕೆಳಗೆ ಮಾಡ್ತಾ ಇದ್ದ. ಓಕೆ, ಅದು ನೋಡಬಾರದು, ವಾಕ್ಯ ನೋಡಬಾರದು ಅಂತ. ಅವನಿಗೆ ಸಡನ್ಲಿ ಒಂದು ಮರಣದ ಭಯ ಸ್ಟಾರ್ಟ್ ಆಯಿತು. ಹೆಂಡತಿಯನ್ನು ಕರ್ಕೊಂಡು ಇಲ್ಲಿ ಬಂದ. ಯಾವಾಗ? ಮರಣದ ಭಯ. ಒಂದು ವೇಳೆ ನಿಮಗೆ ಯಾರಿಗಾದರೂ ಮರಣದ ಭಯ ಬಂದರೆ ನಿಮಗೆ ಮಾತ್ರ ಅನುಭವ ಗೊತ್ತು, ಪಕ್ಕದವನಿಗೆ ಗೊತ್ತಿಲ್ಲ.
ಇದನ್ನು ಮರೆ ಗಟ್ಟಿಮುಟ್ಟುಲ್ಲ ಅಂದ. ಅವನು ಫಿಸಿಕಲಿ ಈ ಕಡಂದ ಕಲ್ಲು ಹೇಳ್ತಾರೆ ನೋಡ್ರಿ, ಹಾಗೆ ಇರ್ಬೋದು, ಆದರೆ ಅವನ ಒಳಗೆ ಆಗುವಂಥದ್ದು ಅವನಿಗೆ ಮಾತ್ರ ಗೊತ್ತು. ಬಿ ಹಂಬಲ್. ದೀನರನ್ನು ಆತನು ತಿಪ್ಪೆಯಿಂದ ಎಬ್ಬಿಸ್ತಾನೆ. ಪ್ರೇಸ್ ಗಾಡ್. ಅಹಂಕಾರಿಗಳನ್ನು ಆತನು ಎದುರಿಸ್ತಾನೆ. ರೈಟ್. ಆದರೆ ನೀವು ದೇವರ ವಾಕ್ಯವನ್ನು ಕಲಿತಿರುವಾಗ ದ ಸ್ಪಿರಿಚುವಲ್ ಮತ್ತು ಫಿಸಿಕಲ್ ರಿಯಾಲಿಟಿಯನ್ನು ಕಲಿಯಿರಿ. ಪ್ರೇಸ್ ಗಾಡ್. ದ ಬೈಬಲ್ ಹೇಳ್ತಿದೆ, ಆತನು ಒಬ್ಬ ಮನುಷ್ಯನ ಮೂಲಕ ಎಲ್ಲ ಜನಾಂಗಗಳನ್ನು, ಅವರವರ ಇರತಕ್ಕ ಕಾಲಗಳನ್ನು, ಅವರವರ ಮೇರೆಗಳನ್ನು ಆತನು ಮೊದಲೇ ನಿಷ್ಕರ್ಷ ಮಾಡಿದ್ದಾನೆ. ಇದೆಯಾ ಓದಿಯಲ್ಲಿ? ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳು, ಅವರವರ ನಿವಾಸದ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿದನು. ಹೇಳ್ರಿ, ಒಂದೇ ಮನುಷ್ಯ ಒಬ್ಬನಿಂದ ಜನಾಂಗಗಳು, ಅವರವರ ಇರತಕ್ಕ ಕಾಲಗಳು, ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷ ಮಾಡಿದಾನೆ. ನಿಷ್ಕರ್ಷ ಅಂದ್ರೆ ಪ್ಲಾನ್. ನೀನು ಯಾಕೆ ಬಾಬರ್ನ ಕಾಲದಲ್ಲಿ ಹುಟ್ಟಲಿಲ್ಲ? ನೀನು ಯಾವಾಗ ಹುಟ್ಟಬೇಕು, ಈ ಫೇಸ್ಬುಕ್ ಮತ್ತೆ ವಾಟ್ಸಪ್ನ ಕಾಲದಲ್ಲಿ ಹುಟ್ಟಬೇಕಂತ ದೇವರು ಮೊದಲೇ ಆಲೋಚನೆ ಮಾಡಿದ್ದಾನೆ. ನೀನು 20 ವರ್ಷ ಹಿಂದೆ ಹೋದರೆ ನಿನಗೆ ಫೇಸ್ಬುಕ್ ಇಲ್ಲ, ವಾಟ್ಸಪ್ ಇಲ್ಲ. ಯಾರಿಗಾದರೂ ಫಸ್ಟ್ ಆಗಿ 1 ತಿಂಗಳಲ್ಲಿ ಮದುವೆ ಆಗಿ ಅವನು ಎಲ್ಲಿಯಾದರೂ ಫಾರಿನ್ಗೆ ಹೋದರೆ ಹೆಂಡತಿಯದ್ದು 15 ದಿನ ನಂತರ ಒಂದು ಲೆಟರ್ ಬರ್ತದೆ. ಆ ಲೆಟರನ್ನು 20 ಸರ್ತಿ ಓದಿ, ಚಿಟ್ಟಿ ಆಯಿ ಹೇ, ಚಿಟ್ಟಿ ಆಯಿ ಹೇ. ಅವನು ಹೋಗಿ ಎಲ್ಲರ ಫ್ರೆಂಡ್ಸ್ಗಳಿಗೆ ಹೇಳ್ತಾನೆ, ಪಾಸ್ಟರ್ ಜಾನ್ ಆಗಿ, ಮೇರಾ ಬೀಬಿ ಕ ಚಿಟ್ಟಿ ಆಯಾ ಹೇ. ಪಾಸ್ಟರ್ ಜಾನ್ ಅವರ ಸ್ಟೋರಿಯನ್ನು ಹೇಳ್ತಾ ಇದ್ದರು. ಪ್ರೈಸ್ ಗಾಡ್. ಸೌದಿಯಲ್ಲಿ ಅವರು ಮದುವೆ ಆಗಿ ಎಲ್ಲಿ ಹೋದರು, ಆಗ ಫೋನ್ ಇಲ್ಲ. ಸೌದಿಗೆ ಹೋದರು ಮದುವೆ ಆಗಿ. ಆ ಒಂದು ಲೆಟರನ್ನು, ಲವಿನಕ್ಕನದ್ದು ಲೆಟರನ್ನು ಎಷ್ಟೋ ಸರ್ತಿ ಪುನಃ ಪುನಃ ಓದುವುದು. ಯಾಕೆ ಓದ್ತಾ ಇದ್ದರು ಅವರು? ಏನು ಓದ್ತಾ ಇದ್ದರು? ಇವತ್ತು ಬೆಳಿಗ್ಗೆ ಬೇಗ ಲವಿನಕ್ಕದು ಲೆಟರ್ ಓದಲಿಕ್ಕೆ ಉಂಟು. ನಾವು ನಿನ್ನನ್ನು ನೀನು ಹೇಗಿದ್ದೀರಿ ಡಾರ್ಲಿಂಗ್, ಹಾಗೆ ಓದ್ತಾ ಇದ್ದಾರೆ ಅವರು. ಅವರು ಓದ್ತಾ ಇದ್ದರು, ಫೀಲ್ ಮಾಡ್ತಾ ಇದ್ದರು ಒಳಗೆ. ರಿಲೇಶನ್ಶಿಪ್ ಅಲ್ಲಿ ಓದ್ತಾ ಇದ್ದರು, ಕಾಟಾಚಾರಕ್ಕೆ ಓದ್ತಿರ್ಲಿಲ್ಲ. ಆ ಒಂದೊಂದು ಲೆಟರ್ನಲ್ಲಿ ಆಕೆಯ ಮುಖ ಕಾಣ್ತಾ ಇತ್ತು, ಆಕೆ ಎಕ್ಸ್ಪ್ರೆಷನ್ ಅವರು ನೋಡ್ತಾ ಇದ್ದರು, ಅವರ ನಗುವನ್ನು ನೋಡ್ತಾ ಇದ್ದರು, ಚಿನ್ನೂ ಹೇಳುವಂತ ನೋಡ್ತಾ ಇದ್ದರು. ಆ ಒಂದು ಅಮಲ್ನ ಗುಂಗಿನಲ್ಲಿ ಅವರು ಮಲಗ್ತಾ ಇದ್ದರು. ಯಾಕೆ? ದಟ್ ದ ರಿಲೇಶನ್ಶಿಪ್. ರೈಟ್. ಅದೇ ರೀತಿ ನೀವು ದೇವರ ವಾಕ್ಯವನ್ನು ಓದುವಾಗ ರಿಲಿಜನ್ ಮೆಂಟಾಲಿಟಿಯಲ್ಲಿ ಓದಬೇಡ್ರಿ. ಹಿ ಈಸ್ ಯುವರ್ ಫಾದರ್, ಯು ಆರ್ ಇಸ್ ಸನ್. ದೇವರು ನಿಮಗೆ ಲೆಟರ್ ಬರೆದಿದ್ದಾನೆ. ಹಿ ಈಸ್ ಎ ಲವ್ ಲೆಟರ್, ರಿಯಲ್ ಲೆಟರ್. ಅದನ್ನು ರಿಲೇಶನ್ಶಿಪ್ ಅಲ್ಲಿ ಓದಿರಿ. ಎಷ್ಟೋ ಮಂದಿ ಇವತ್ತು ರಿಲೇಶನ್ಶಿಪ್ ಅಲ್ಲಿ ಓದದೆ ಆ ಸ್ಕ್ರಿಪ್ಚರನ್ನು ರಿಲಿಜನ್ ಅಲ್ಲಿ ಓದಿ ಅವನನ್ನು ನೋಡಿದ್ರೆ ಇವನಿಗೆ ಆಗುದಿಲ್ಲ, ಇವನನ್ನು ನೋಡಿದ್ರೆ ಅವನಿಗೆ ಆಗುದಿಲ್ಲ, ಮತ್ತೊಬ್ಬರು ಇವರೆಲ್ಲರನ್ನು ನೋಡಿದ್ರೆ ಅವರಿಗೆ ಆಗುದಿಲ್ಲ. ಯಾಕೆ? ರಿಲಿಜನ್ ಮೆಂಟಾಲಿಟಿ. ಹುಟ್ಟುವಾಗಲೇ ಅವರವರದ್ದು ತುಂಬಿಸ್ತಾರೆ. ಪ್ರೇಸ್ ಗಾಡ್. ನಾನೊಂದಿನ ಇದೇ ಮೆಸೇಜನ್ನು ಪ್ರೀಚ್ ಮಾಡ್ತಾ ಇದ್ದೆ. ಕೆಲವರು ಕೇಳ್ಬೋದು, ಕೆಲವರು ಕೇಳದಿರ್ಬೋದು. ನಾನೊಬ್ಬ ಹೆಸರು ಹೇಳುವುದಿಲ್ಲ. ನಾನು ಪ್ರೀಚ್ ಮಾಡಿ ಕೆಳಗೆ ಬಂದೆ. ಬರುವಾಗ ಒಬ್ಬ ಸಹೋದರ ಹೇಳಿದ, ಪಾಸ್ಟರ್, ನಾನು ಚಿಕ್ಕ ಇರುವಾಗ ನನಗೊಬ್ಬ ಫ್ರೆಂಡ್ ಇದ್ದ, ಸ್ಕೂಲ್ ಮೇಟ್. ನಾವು ಒಟ್ಟಿಗೆ ಕಾಫಿ ಕುಡಿತಾ ಇದ್ದೆವು, ಒಟ್ಟಿಗೆ ಊಟ ಮಾಡ್ತಿದ್ದೆವು, ಒಟ್ಟಿಗೆ ಆಟ ಆಡ್ತಿದ್ದೆವು, ಒಟ್ಟಿಗೆ ತಿಂಡಿ ತಿಂತಾ ಇದ್ದೆವು. ಕೆಲವೊಮ್ಮೆ ಇವನದು ಅರ್ಧ ತಿಂದ್ರೆ ಅವನು ತಿಂತಾ ಇದ್ದ. ರೈಟ್. ಅವ್ರಿಗೆ ಯಾವ ಒಂದು ಫ್ರೆಂಡ್ಶಿಪ್ಪಿಗೆ ಏನು ತೊಂದರೆ ಇರಲಿಲ್ಲ.
ಒಂದಿನ ಈತನು ಅವನ ಮನೆಗೆ ಹೋದ. ಮನೆಗೆ ಹೋದಾಗ ನಿಲ್ಕಣೋ ಅಂತ ಹೇಳಿದ. ಕೂತ್ಕೋ, ನಾನು ಕಾಪಿ ಮಾಡಿ ತರ್ತೇನೆ ಅಂತ ಹೇಳಿದೆ. ಕಾಪಿ ಬೇಡ ಕಣೋ ಅಂತ ಹೇಳಿದೆ ಇವನು ಕೂಡ. ಹೋಗಿ ಮಮ್ಮಿ ನನ್ನ ಫ್ರೆಂಡ್ ಬಂದಾನೆ, ಸ್ವಲ್ಪ ಕಾಪಿ ಮಾಡಿ ಅಂತ ಹೇಳುವಾಗ, ಏನ್ರೋ ಯಾರನ್ನಾರನ್ನ ಕರ್ಕೊಂಡು ಬರ್ತಾ ಇದ್ದಿ? ಮಮ್ಮಿ ಹೇಳಿದ್ರು, ಯಾರ್ಯಾರನ್ನು ಕರ್ಕೊಂಡು ಬರ್ತಾ ಇದ್ದಿ ಇಲ್ಲಿ? ಅವನ ಜಾತಿ ಯಾವುದು ಗೊತ್ತಾ ನಿಂಗೆ? ಗೊತ್ತಿಲ್ಲ. ಹೋಗೋ, ಚಾಯ್ ಕಾಫಿ ಇಲ್ಲ. ಇದನ್ನು ಈ ಸಹೋದರ ಕೇಳಿದ, ತಾಯಿ ಮಾತಾಡುವಂಥದ್ದು. ಅವನು ಹೊರಗೆ ಬಂದ ಫ್ರೆಂಡ್ ಬಂದು ಹೇಳಿದ, ಕಾಫಿಗೆ ಹಾಲಿಲ್ಲ ಕಣೋ ಅಂತ ಹೇಳಿದ. ತೊಂದರೆ ಇಲ್ಲ ಕಣೋ ಅಂತ ಇವನು ಕೂಡ ಹೇಳಿದ. ನಾನು ಮೊದಲು ಹೇಳಿದ್ದಲ್ಲ ಕಾಫಿ ಬೇಡ ಅಂತ. ಆ ದಿವಸದಿಂದ ಇವನ ಫ್ರೆಂಡ್ ಇಲ್ಲ. ಕೆಲ ವರ್ಷಗಳ ನಂತರ ಎಲ್ಲಿ ಮರೆ ಆದ ಎಲ್ಲಿ ಗುಳುಕಾದ ಗೊತ್ತಿಲ್ಲ. ಅದರ ಅನೇಕ ವರ್ಷಗಳ ನಂತರ ಪ್ರೇಸ್ ಗಾಡ್, ಇವನಿಗೊಂದು 3 ತಿಂಗಳಿಗೊಂದು ಅಭ್ಯಾಸ ಏನಂದ್ರೆ ಬ್ಲಡ್ ಡೊನೇಟ್ ಮಾಡುವಂಥದ್ದು. ಅವನು ಇಷ್ಟು ಸರ್ತಿ ಪ್ರಾರ್ಥನೆಗೆ ಬಂದಾನೆ, ಒಂದು ದಿನ ಕೂಡ ಅವನ ಜಾತಿ ಯಾವುದಂತ ನಾನು ಕೇಳಲಿಲ್ಲ. ಯಾಕಂದ್ರೆ ಅವನನ್ನು ನಾನು ಕ್ರಿಸ್ತನಲ್ಲಿ ನೋಡುವಂಥದ್ದು. ಇಲ್ಲಿ ಯಾರೆಲ್ಲ ನೀವು ಬರ್ತಾ ಇದ್ದೀರಿ, ನಿಮ್ಮ ಹೊರಗಿನ ದೃಷ್ಟಿಯಲ್ಲಿ ನಾವು ನೋಡುವುದಿಲ್ಲ, ನಿಮ್ಮನ್ನು ನಾವು ಕ್ರಿಸ್ತನಲ್ಲಿ ನೋಡುವಂಥದ್ದು. ದೇವರು ಹೇಳಿದ, ನಾನು ಮನುಷ್ಯರಾಗಿ ಹೊರಗೆ ನೋಡುವವನಲ್ಲ, ಅವರ ನೀಳವನ್ನು ನೋಡಬೇಡ, ನಾನು ಒಳಗೆ ನೋಡುವ ದೇವರಾಗಿದ್ದಾನೆ. ಪ್ರೈಸ್ ಗಾಡ್. ಎವ್ರಿ 3 ಮಂತ್ ಅವನು ಬ್ಲಡ್ ಕೊಡ್ತಾ ಇದ್ದ. ಒಂದು ದಿನ ಅವನಿಗೆ ಕಾಲ್ ಬಂತು ಹಾಸನದಲ್ಲಿ, ಅರ್ಜೆಂಟ್ ಬ್ಲಡ್ ಬೇಕಂತ. ಇವನು ಓಡಿದ. ಸೀದಾ ಹೋಗುವಾಗ ಹಾಸ್ಪಿಟಲ್ ಬಾಗಿಲಲ್ಲಿ ಇವನ ಫ್ರೆಂಡ್ ನಿಂತಿದ್ದಾನೆ, ಕಾಯ್ತಾ ಇದ್ದಾನೆ. ಅವನಿಗೆ ಖುಷಿ ಆಯಿತು. ಎಲ್ಲಿ ನೀನು, ಎಷ್ಟು ವರ್ಷ ನೋಡಿ? ಏನಿಲ್ಲ, ನನ್ನ ಮಮ್ಮಿಗೆ ಹುಷಾರಿಲ್ಲ, ಸೀರಿಯಸ್ ಇದ್ದಾರೆ, ಅವರಿಗೆ ಅರ್ಜೆಂಟ್ ಬ್ಲಡ್ ಬೇಕು. ಹೌದಾ, ಓಕೆ ಓಕೆ ಆಯಿತು, ನಿನ್ನ ಮಮ್ಮಿ ಹತ್ರ ಸ್ವಲ್ಪ ನಾನು ಮಾತಾಡ್ತೇನೆ ಅಂತ ಹೇಳಿದ. ಅವನು ಹೋದ, ಮಮ್ಮಿ ಹತ್ರ ಮೆಲ್ಲ ಮಾತಾಡಿದ. ಅಮ್ಮ ಹೇಗಿದ್ದೀರಾ? ಸುಮಾರು ವರ್ಷಗಳ ಹಿಂದೆ ನಿಮ್ಮ ಮಗನೊಟ್ಟಿಗೆ ನಾನು ಬಂದಿದ್ದೆ ನಿಮ್ಮ ಮನೆಗೆ. ನಿಮ್ಮ ಮಗ ಕಾಫಿ ಮಾಡಿ ಅಂತ ಹೇಳಿದ, ನೀವು ಒಳಗಿಂದ ಹೇಳಿದ್ರಿ. ಅವನು ಯಾವ ಜಾತಿಯವನೋ? ನೀವು ಕಾಫಿ ಕೊಡಲಿಲ್ಲ. ಇವತ್ತು ಡಾಕ್ಟರ್ ಹೇಳ್ತಾ ಇದ್ದಾರೆ, ನನ್ನ ಬ್ಲಡ್ ನಿಮಗೆ ಆಗ್ತದೆ. ಇವತ್ತು ನನ್ನ ರಕ್ತ ನಿಮ್ಮ ಮೈಯ ಒಳಗೆ ಹೋಗ್ತದೆ. ತೊಂದರೆ ಇಲ್ಲಲ್ಲಮ್ಮ? ತೊಂದರೆ ಇಲ್ಲ. ಯಾಕೆ? ಒಮ್ಮೆ ಬದುಕಬೇಕು, ಜಾತಿ ಇಳಿಯಿತು. ಪ್ರೈಸ್ ಗಾಡ್. ಬ್ಲಡ್ ಒಳಗೆ ಹೋಯಿತು. ಇಷ್ಟು ಕಲಿತರು, ಇಷ್ಟು ಎಜುಕೇಟೆಡ್ ಆದರೂ ಈ ಒಂದು ಮೂರ್ಖತನ ಹೋಗುವುದಿಲ್ಲ ನೋಡಿ. ಒಬ್ಬ ಮನುಷ್ಯನಿಂದ ಎಲ್ಲಾ ಜನಾಂಗಗಳು. ಇದು ಯಾರು ಪ್ರೀಚ್ ಮಾಡುವಂಥದ್ದು? ಅಪೋಸ್ತಲ ಪೌಲ ಅಥೇನ ಪಟ್ಟಣದಲ್ಲಿ ಪ್ರೀಚ್ ಮಾಡುವಂಥದ್ದು. ಅವನ ಪ್ರೀಚಿಂಗ್ ಅನ್ನು ರಿಪೀಟ್ ಮಾಡ್ತಾ ಇದ್ದೇನೆ ನಾನು. ಪ್ರೈಸ್ ಗಾಡ್. ಇದು ನನ್ನ ಕಿಸೆಯದ್ದಲ್ಲ, ಅವನ ಪ್ರೀಚಿಂಗ್ ಇದು. ಒಬ್ಬ ಮನುಷ್ಯನಿಂದ ಎಲ್ಲ ಜನಾಂಗಗಳನ್ನು, ಅವರವರ ಇರತಕ್ಕ ಕಾಲಗಳನ್ನು, ಅವರವರ ಮೇರೆಗಳನ್ನು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ನೀವು ಯಾವ ಕಾಲದಲ್ಲಿ ಹುಟ್ಟಬೇಕು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ಯು ಆರ್ ಇನ್ ರೈಟ್ ಟೈಮ್ ಅಂಡ್ ಯು ಆರ್ ಇನ್ ದ ರೈಟ್ ಪ್ಲೇಸ್. ನೀನು ಸರಿಯಾದ ಸಮಯದಲ್ಲಿ ಹುಟ್ಟಿದ್ದಿ, ಸರಿಯಾದ ಪ್ಲೇಸ್ ಅಲ್ಲಿ ಹುಟ್ಟಿದ್ದಿ, ಸರಿಯಾದ ತಂದೆ ತಾಯಿಗಳಿಗೆ ಹುಟ್ಟಿದ್ದಿ. ಯು ಆರ್ ನಾಟ್ ಮಿಸ್ಟೇಕ್. ಹಲ್ಲೆಲೂಯಾ. ಕಮ್ ಆನ್, ಪಕ್ಕದವರಿಗೆ ಹೇಳ್ರಿ, ಯು ಆರ್ ನಾಟ್ ಮಿಸ್ಟೇಕ್. ಹೇಳ್ರಿ, ನೀನು ಮಿಸ್ಟೇಕ್ ಅಲ್ಲ. ನಿನ್ನ ಮೈಂಡ್ ಅಲ್ಲಿ ಥಿಂಕಿಂಗ್ ಬರಬಹುದು, ಐ ಆಮ್ ಮಿಸ್ಟೇಕ್, ನಾನು ತಂದೆ ತಾಯಿಗಳ ಮಿಸ್ಟೇಕ್, ತಪ್ಪಿನಿಂದ ನಾನು ಹುಟ್ಟಿದ್ದೇನೆ, ನಾನು ಎಲ್ಲಿಯೋ ಮಿಸ್ ಆಗಿ ಹುಟ್ಟಿದ್ದೇನೆ. ನೀನು ಅವರ ಮಿಸ್ಟೇಕ್ ಆಗಿರಬಹುದು, ನಿನ್ನ ತಂದೆ ತಾಯಿಗಳ ಮಿಸ್ಟೇಕ್ ಆಗಿರಬಹುದು, ನೀನು ದೇವರ ಮಿಸ್ಟೇಕ್ ಅಲ್ಲವೇ ಅಲ್ಲ. ಯು ಆರ್ ಸಮಥಿಂಗ್. ಕಮ್ ಆನ್, ಅರೈಸ್. ಹಲ್ಲೆಲೂಯಾ. ಹೇಳ್ರಿ, ನಾನು ಯಾರ ಮಿಸ್ಟೇಕ್ ಅಲ್ಲ, ನಾನು ದೇವರ ಮಾಸ್ಟರ್ ಪೀಸ್ ಆಗಿದ್ದೇನೆ, ನಾನು ಆಯಲ್ಪಟ್ಟವನಾಗಿದ್ದೇನೆ, ನಾನು ದೇವರಿಗೆ ಅಮೂಲ್ಯನಾಗಿದ್ದೇನೆ. ಯು ಆರ್ ಸೋ ಪ್ರೀಷಿಯಸ್. ಯುವರ್ ಸ್ಟೆಪ್ಸ್ ಆರ್ ಆರ್ಡೈನ್ಡ್ ಬೈ ದ ಲಾರ್ಡ್. ನಿನ್ನ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಟ್ಟಿದೆ.
ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸ್ ಅಲ್ಲಿ ಇರಬೇಕೆಂದು ದೇವರು ನಿನ್ನ ನೇಮಿಸ್ತಾನೆ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲಕ್ಕೆ ಹೋಗುತ್ತದೆ. ಇವುಗಳನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿ ಕಾಪಾಡುತ್ತಾನೆ. ಹಲ್ಲೆಲೂಯ. ಪಾತಾಳದಲ್ಲಿ ಡಿಮನ್ಸ್ಗಳಿವೆ. ಈ ಡಿಮನ್ಸ್ಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ಮಿಸ್ಗೈಡ್ ಮಾಡುತ್ತವೆ, ಡಿಸೀವ್ ಮಾಡುತ್ತವೆ. ಹಲ್ಲೆಲೂಯ. ಹೇಳಿ, ನಾನು ದೇವರಿಂದ ಹುಟ್ಟಿದವನು. 2-3 ಜನ ಕೇಳಿ, ನಾನು ದೇವರಿಂದ ಹುಟ್ಟಿದವನು. ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು, 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 ಹೆಚ್ಚಿನವನು. ಆದ್ದರಿಂದ ಎಲ್ಲ ಸುಳ್ಳುಗಳನ್ನು ನಾನು ಯೇಸುವಿನ ನಾಮದಲ್ಲಿ ಜಯಿಸುವನಾಗಿದ್ದೇನೆ, ಜಯಿಸಿದವನಾಗಿದ್ದೇನೆ. ಆದರೆ ಬೈಬಲ್ ಹೇಳ್ತದೆ, ನೀನು ಜಯ ಹೊಂದುವುದಲ್ಲ, ನೀನು ಆಲ್ರೆಡಿ ಜಯ ಹೊಂದಿದ್ದಿ. ನಾನು ಹಾಡಿ ಪಾಡಿ ಜಯ ಹೊಂದುವೆ, ನಾನು ಹಾಡಿ ಪಾಡಿ ಜಯ ಹೊಂದುವೆ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ನಾನು ನಿನ್ನನ್ನೇ ಸ್ತುತಿಸುವೆ. ಯಾವಾಗ ಜಯ ಹೊಂದುವುದು? ನೀವು ಜಯ ಹೊಂದುವವರಲ್ಲ, ನೀವು ಜಯ ಹೊಂದಿದವರಾಗಿದ್ದೀರಿ. ಓದಿರಿ, ಸ್ಕ್ರಿಪ್ಚರ್ಗಳನ್ನು ಕ್ಲಿಯರ್ ಆಗಿ ಓದಿರಿ. 4ನೇ ಅಧ್ಯಾಯ 4ನೇ ವಚನ ಯೋಹಾನ ಪತ್ರಿಕೆಯಲ್ಲಿ, ಪ್ರಿಯರಾದ ಮಕ್ಕಳೇ, ಎಲ್ಲರೂ ಓದಿರಿ. ಪ್ರಿಯರಾದ ಮಕ್ಕಳೇ, ನೀವಂತೂ ಲಿಸನ್. ಹೇಗೆ ಓದ್ತಾ ಇದ್ದೀರಾ? ಪಾಸ್ಟರ್ ಜಾನ್ ಲವಿನಕ್ಕನ ಲೆಟರ್ ಓದ್ದಾಗಿ ಓದಿರಿ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ, ಕಮಾನ್ ಕಮಾನ್, ಲೋಕದಲ್ಲಿರುವವನಿಗಿಂತ, ಕಮಾನ್ ಹೇಳ್ರಿ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿ ಇರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು, ಅಂದರೆ ನಾನು, ಆ ಸುಳ್ಳು ಪ್ರವಾದಿಗಳನ್ನು, ಕಮಾನ್, ಇದನ್ನು ಮೆಡಿಟೇಟ್ ಮಾಡ್ರಿ. ನೀವು ಜಯ ಹೊಂದುವವರಲ್ಲ. ಗೀತೆಗಳನ್ನು ಕಂಪೋಸ್ ಮಾಡಬಹುದು. ನಾನು ಸ್ತುತಿಸಿ ನಾನು ಹಾಡಿ ಜಯ ಹೊಂದುವೆ. ಕೇಳಿ ಖುಷಿ ಆಗ್ತದೆ. ನೀವು ಜಯ ಹೊಂದುವವರಲ್ಲ. ಸ್ಪಿರಿಚುವಲ್ ರಿಯಾಲಿಟಿ ಏನಂತ ಹೇಳಿದ್ರೆ, ನೀವು ಜಯ ಹೊಂದಿದವರಾಗಿದ್ದೀರಿ. ಕನ್ನಡಿ ಹೇಗೆ ತೋರಿಸ್ತದೆ ಅದನ್ನು ಒಪ್ಪಿಕೊಳ್ಳಿರಿ. ಪ್ರೇಸ್ ಗಾಡ್. ಕನ್ನಡಿ ಇಲ್ಲಿ ಮೂಗಿತ್ತೆ ಅಂತ ಹೇಳಿದಿರುವಾಗ ನನಗೆ ಮೂಗು ಕುತ್ಕೊಳ್ಳಿಸ್ತೇನೆ ಅಂತ ಹೇಳ್ಬೇಡ್ರಿ. ಇದ್ದದನ್ನು ಒಪ್ಪಿಕೊಳ್ಳ್ರಿ. ಥ್ಯಾಂಕ್ ಗಾಡ್, ನೀನು ಮೂಗು ಕೊಟ್ಟದಕ್ಕೆ ಸ್ತೋತ್ರ, 2 ಕಣ್ಣು ಕೊಟ್ಟದಕ್ಕೆ ಸ್ತೋತ್ರ, 32 ಹಲ್ಲು ಕೊಟ್ಟದಕ್ಕೆ ಸ್ತೋತ್ರ, ಅದು ಮೇಲೆ ಕೆಳಗಿದ್ದರೂ ಸ್ತೋತ್ರ. Praise God. Come on. No problem. ಅದೇ ರೀತಿ ದೇವರ ವಾಕ್ಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಕಂಡೀಷನ್ ನೋಡ್ರಿ. ಅದಕ್ಕೆ ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅದರಿಂದ ಮೈನಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾರಾದರೂ ದೇವರ ವಾಕ್ಯವನ್ನು ಕೇಳಿ ಅದರಂತೆ ಅಪ್ಲೈ ಮಾಡದವನು ತನ್ನ ಹುಟ್ಟು ಮುಖವನ್ನು ಕನ್ನಡಿಯಲ್ಲಿ ನೋಡಿ ತಾನು ಹೀಗೇನೇ ಇದ್ದೇನೆಂದು ತಕ್ಷಣ ಮರೆತು ಹೋಗುವ ವ್ಯಕ್ತಿ ಆಗಿ. ನೀವು ಸರಿಯಾಗಿ ವಾಕ್ಯದಲ್ಲಿ ನಿಮ್ಮನ್ನು ನೋಡದಿದ್ದ ಕಾರಣ ಯು ಆರ್ ಎಕ್ಸ್ಪೆಕ್ಟಿಂಗ್ ವಿಕ್ಟ್ರಿ. ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ವಿಕ್ಟ್ರಿ, ಯು ಆರ್ ಆಲ್ರೆಡಿ ವಿನ್ನರ್. ನೀವು ಆಲ್ರೆಡಿ ಜಯ ಹೊಂದಿದವರು. ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದ್ರೆ ಅದು ನಮ್ಮ ನಂಬಿಕೆ. ಹಾಗೆ ನೀವು ದೇವರಿಂದ ಹುಟ್ಟಿದ್ದೀರಿ, ರೈಟ್? ಲೋಕವನ್ನು ಜಯಿಸ್ತೀರಿ. ಹೇಳಿ, ನಾನು ಲೋಕವನ್ನು ಜಯಿಸ್ತೇನೆ. ಒಬ್ಬ ಮನುಷ್ಯನ ಮೂಲಕ ಎಲ್ಲ ಜನಾಂಗಗಳು ಅವರವರ ಇರತಕ್ಕ ಕಾಲಗಳು ಅವರವರ ಮೇರೆಗಳನ್ನು
ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ, ಮೊದಲೇ ಪ್ಲಾನ್ ಮಾಡಿದ್ದಾನೆ. ನೀವು ಯಾರು ಕೂಡ ಅಕಸ್ಮಾತಾಗಿ ಹುಟ್ಟಿದವರಲ್ಲ. ಪ್ರೇಸ್ ಗಾಡ್. ಒಬ್ಬ ಮನುಷ್ಯನ ಮೂಲಕ ಎಷ್ಟು ಜನಾಂಗಗಳಿದ್ದಾರೆ, ಎಲ್ಲ ಹುಟ್ಟಿದ್ದಾರೆ. ನೀವೆಲ್ಲರೂ ಒಬ್ಬ ಮನುಷ್ಯನ ಒಳಗಿದ್ದೀರಿ. ಹೇಗೆ ಆ ಮನುಷ್ಯನಿಂದ ಹೊರಗೆ ಬಂದವನು ಎಲ್ಲರೂ ಪಾಪಿಗಳಾಗಿ ಹೊರಗೆ ಬರುತ್ತಾರೋ, ಅದೇ ರೀತಿ ಕ್ರಿಸ್ತನಲ್ಲಿ ಎಲ್ಲರೂ ನೀತಿವಂತರಾಗಿ ಹೊರಗೆ ಬರುತ್ತಾರೆ. ಪ್ರೇಸ್ ಗಾಡ್. ಕೇಳ್ತಾ ಇದ್ದೀರಾ? ಒಬ್ಬ ಮನುಷ್ಯನ ಮೂಲಕ ಎಲ್ಲರೂ ಪಾಪಿಗಳಾದರು. ಇದೇ ಬೈಬಲಲ್ಲಿ ಓದಿ. ರೋಮನ್ಸ್ 5 ಚಾಪ್ಟರ್ 15 ವರ್ಸ್. ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ. ಆದರೆ ಆ ಅಪರಾಧ ಸಂಗತಿಗೂ ದೇವರ ಕೃಪಾದಾನ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಷ್ಟು ಮಂದಿ? ಎಲ್ಲರೂ ಹೇಳ್ರಿ, ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ. ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ? ಎಲ್ಲ ಮನುಷ್ಯರಿಗೆ ದೇವರ ಕೃಪೆ ಸಿದ್ಧವಾಗಿದೆ. ಪಕ್ಕದವ್ರಿಗೆ ಹೇಳ್ರಿ, ಎಲ್ಲ ಮನುಷ್ಯರಿಗೆ ದೇವರ ಕೃಪೆ ಸಿದ್ಧವಾಗಿದೆ. ಎಲ್ಲ ಮನುಷ್ಯರಿಗೆ, ಇಡೀ ಲೋಕದಲ್ಲಿ ಎಷ್ಟು ಮನುಷ್ಯರಿದ್ದಾರೆ ಅವರಿಗೆಲ್ಲರಿಗೆ ದೇವರ ಕೃಪೆ ಸಿದ್ಧವಾಗಿದೆ. ಊಟ ಸಿದ್ಧವಾಗಿದೆ ಅಂತ ಹೇಳ್ತಿರುವಾಗ ಊಟ ಪ್ರಿಪೇರ್ ಮಾಡಲಿಕ್ಕೆ ಹೋಗುವುದಲ್ಲ, ಊಟ ಮಾಡುವುದು ಮತ್ತೆ ಊಟದ ಬಗ್ಗೆ ಸುವಾರ್ತೆ ಹೇಳುವುದು. ನಾನು ಊಟ ಮಾಡಿದೆ, ಫ್ರೀಯಾಗಿ ನೀನು ಊಟ ಮಾಡು ಅಂತ ಸುವಾರ್ತೆ, ಗುಡ್ ನ್ಯೂಸ್. ಅಡಿಗೆ ಮಾಡಲಿಕ್ಕೆ ಕಲಿಸುವುದಲ್ಲ. Praise God. ಕೃಪೆ ಸಿದ್ಧವಾಗಿದೆ. ದಟ್ ಮೀನ್ಸ್ ಫಾರ್ಗಿವ್ನೆಸ್ ಸಿದ್ಧವಾಗಿದೆ, ಇಟರ್ನಲ್ ಲೈಫ್ ಸಿದ್ಧವಾಗಿದೆ, ದೇವರ ನೀತಿ ಸಿದ್ಧವಾಗಿದೆ, ದೇವರ ಆರೋಗ್ಯ ಆಲ್ರೆಡಿ ಸಿದ್ಧವಾಗಿದೆ. ನೀವೇನೆಲ್ಲ ಪ್ರಾರ್ಥನೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀರೋ, ಏನೆಲ್ಲ ನೀಡಿದೋ ಅದೆಲ್ಲವೂ ಪ್ರಿಪೇರ್ಡ್. ಪ್ರೇಸ್ ಗಾಡ್. ಕೇವಲ ಇರುವಂಥದ್ದು ನೀವು ನಿಮ್ಮ ಮಾರ್ಗದಲ್ಲಿ ನಡೆದರೆ ಅದೆಲ್ಲವನ್ನು ಕಲೆಕ್ಟ್ ಮಾಡುತ್ತೀರಿ. ಬಸ್ ಸ್ಟ್ಯಾಂಡ್ ಇಲ್ಲಿಗೆ ಬರುವುದಿಲ್ಲ, ನೀವು ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗಬೇಕು. ಪ್ರೇಸ್ ಗಾಡ್. ಕೇಳ್ತಾ ಇದ್ದೀರಾ? ನಿಮ್ಮ ಮಾರ್ಗದಲ್ಲಿ ಎಲ್ಲ ಸಂಗತಿಗಳನ್ನು ದೇವರು ಪ್ರಿಪೇರ್ ಮಾಡಿ ಇಟ್ಟಿದ್ದಾನೆ. ಯು ಆರ್ ಓನ್ಲಿ ಕಲೆಕ್ಟಿಂಗ್, ದಟ್ಸ್ ಆಲ್. ಹೇಳ್ರಿ, ನಾನು ಕೇವಲ ಕಲೆಕ್ಟ್ ಮಾಡ್ತಾ ಇದ್ದೇನೆ. ದೇವರು ನಿನಗೆ ನಡೆಯಲಿಕ್ಕೆ ಕರೆದಿದ್ದಾನೆ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲಕ್ಕೆ 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 ಹೋಗುತ್ತದೆ. ದ ಬೈಬಲ್ ಹೇಳುವುದಿಲ್ಲ ಪ್ರತಿಯೊಬ್ಬನ ಜೀವಿತದಲ್ಲಿ ಅಪ್ಸ್ ಅಂಡ್ ಡೌನ್ಸ್ಗಳು ಇರ್ತವೆ, ಅದು ಸೈಕಾಲಜಿ. ಸತ್ಯವೇದ ಹೇಳುವುದಿಲ್ಲ. ಕೇಳ್ತಾ ಇದ್ದೀರಾ? ಸತ್ಯವೇದ ಹೇಳುವುದಿಲ್ಲ ಅಪ್ಸ್ ಅಂಡ್ ಡೌನ್ಸ್. जिंदगी होता है ना, आजकल का जमाना क्या है? ಮುಂಚೆ ಎಲ್ಲ ಎಷ್ಟು ಒಳ್ಳೇದಿತ್ತು, ಈಗೆಲ್ಲ ಎಂತ ಹಾಗೆ ಹೇಳಬೇಡ ಅಂತ ಬೈಬಲ್ ಹೇಳ್ತದೆ. ಆದಿಮುರ ಕಿತ್ಲ ಅಲ್ಲೇ ಅದಗೊಯ್ಯ ಇದೇ ಬೈಬಲಲ್ಲಿ ಓದಿರಿ. ಪ್ರಸಂಗಿ 7ನೇ ಅಧ್ಯಾಯ 9ನೇ ವಚನದಲ್ಲಿ ಓದಿರಿ. ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ, ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ, ಕೋಪಕ್ಕೆ ಮೂಢರ ಎದೆಯೇ ನೆಲೆ. ಹಿಂದಿನ ಕಾಲವು ಈ ಕಾಲಕ್ಕಿಂತ ಮೇಲಾದದಕ್ಕೆ ಕಾರಣವೇನು ಅನ್ನಬೇಡ. ಪಕ್ಕದವ್ರಿಗೆ ಹೇಳ್ರಿ, ಹಿಂದಿನ ಕಾಲವು ಈ ಕಾಲಕ್ಕಿಂತ ಮೇಲಾದದಕ್ಕೆ ಕಾರಣವೇನು? ಪಕ್ಕದವ್ರಿಗೆ ಹೇಳ್ರಿ, ಹೇಳಬೇಡ. ನಾನು ಹೇಳಿದಲ್ಲ, ಬೈಬಲ್ ಹೇಳಿದ. ಹಾಗೆ ಮಾತಾಡಬೇಡ. ನೀನು ಈ ವಿಷಯದಲ್ಲಿ ವಿಚಾರಿಸುವುದು ಜ್ಞಾನ ಕಾರ್ಯವಲ್ಲ. Praise God.
ನೀನು ಈ ವಿಷಯದಲ್ಲಿ ವಿಚಾರಣೆ ಮಾಡುವಂಥದ್ದು ಜ್ಞಾನ ಕಾರ್ಯವಲ್ಲ. Praise God. ಮುಂದೆ ಜ್ಞಾನವು ಸ್ವಾಸ್ಥ್ಯದಂತೆ ಪ್ರಯೋಜನ. ಜ್ಞಾನವು ಸ್ವಾಸ್ಥ್ಯದಂತೆ ಪ್ರಯೋಜನ. The spiritual wisdom is a treasure. ನಿನ್ನ ಜಾಬು, ನಿನ್ನ ಬಿಸ್ನೆಸ್, ನಿನ್ನ ಎಜುಕೇಶನ್, ನಿನ್ನ ಪೊಸಿಷನ್, ಇದೆಲ್ಲ ದೇವರ ವಾಕ್ಯದ ದೇವರ ಜ್ಞಾನದೊಟ್ಟಿಗೆ ಕಂಪೇರ್ ಮಾಡಬೇಡ. ನೆಬೂಕದ್ನೆಚ್ಚರನಿಗೆ ಎಲ್ಲರಿಗಿಂತ ದೊಡ್ಡ ಪೊಸಿಷನ್ ಇತ್ತು. ಯಾವಾಗ ಜ್ಞಾನ ಹೋಯಿತು ಮಾಟೆಯಲ್ಲಿ ಕೂತ್ಕೊಂಡ. ಕೇಳ್ತಾ ಇದ್ದೀರಾ? ಮಾಟೆಯಲ್ಲಿ. ಜ್ಞಾನವು ಸ್ವಾಸ್ಥ್ಯದಂತೆ ಪ್ರಯೋಜನಕರ. ಹೌದು, ಸ್ವಾಸ್ಥ್ಯಕ್ಕಿಂತ ಜೀವಿತರಿಗೆ ಉತ್ತಮೋತ್ತಮವಾಗಿದೆ. Praise God. ಯಾವಾಗ ನೀವು ಹೊಸದಾಗಿ ಹುಟ್ಟಿದ್ದೀರಿ, ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ. ನಾನು ಈ ಮೆಸೇಜ್ 10 ಇಯರ್ಸ್ನಿಂದ ನಾನು ಪ್ರೀಚ್ ಮಾಡ್ತಾ ಇದ್ದೇನೆ. 10 ಇಯರ್ಸ್ನಿಂದ ನಾನು ಯಾವತ್ತು ಹೀಗೆ ಬರಲಿಲ್ಲ. ನಾನು ಯಾವತ್ತು ಹೀಗೆ ಹೋಗ್ತಾ ಇದ್ದೇನೆ. ಲಾಕ್ಡೌನ್ ಬರಲಿ, ಏನೇ ಬರಲಿ, ದಟ್ ಈಸ್ ಮೈ ಆಪರ್ಚುನಿಟಿ. ಪ್ಲೀಸ್ ಗೋ. ಏನೇ ಬರಲಿ, ಅದರ ಅರ್ಥ ಸಿಚುವೇಶನ್ಗಳು ಬರುವುದಿಲ್ಲ ಅಂತ ಅಲ್ಲ. ಸಿಚುವೇಶನ್ಗಳು ನಿನ್ನನ್ನು ಕೆಳಗೆ ಹಾಕುವುದಿಲ್ಲ, ಸಿಚುವೇಶನ್ಗಳು ನಿನ್ನನ್ನು ಮೇಲಕ್ಕೆ ಹಾಕುತ್ತವೆ. ಕೇಳ್ತಾ ಇದ್ದೀರಾ? ಇದೆಲ್ಲ ನೆವಗಳು. ನನಗೆ ಅವರು ಸಪೋರ್ಟ್ ಮಾಡಲಿಲ್ಲ, ಇವರು ಸಪೋರ್ಟ್ ಮಾಡಲಿಲ್ಲ, ಅವರು ಸಪೋರ್ಟ್ ಮಾಡಲಿಲ್ಲ. ನಾನು ಎಷ್ಟು ಮೇಲೆ ಹೋಗ್ತಿದ್ದೆ ಗೊತ್ತುಂಟ? ಯಾರು ಸಪೋರ್ಟ್ ಮಾಡೋದಿಲ್ಲ, ಯಾರು ಸಪೋರ್ಟ್ ಮಾಡೋದಿಲ್ಲ. ಡೋಂಟ್ ವೇಟ್ ಫಾರ್ ಸಪೋರ್ಟ್. ಓನ್ಲಿ ಮೇಲಕ್ಕೆ ಹೋಗು ಮಗನೇ ಅಂತ ಹೇಳುವಂಥ ದೇವರು ಮಾತ್ರ. ನೀನು ಮೇಲಕ್ಕೆ ಹೋದಷ್ಟು ಎಷ್ಟು ಫ್ರೆಂಡ್ಗಳು ಕೂಡ ಎನಿಮಿ ಆಗ್ತಾರೆ. ಮತ್ತೆ ನಿನ್ನ ಒಟ್ಟಿಗೆ ತಿಂದವರು ಕೂಡ ವಿರುದ್ಧವಾಗಿ ನಿಲ್ತಾರೆ, ಹೇಗೆ ಕೆಳಗೆ ಹಾಕುವುದಂತ. Hallelujah. Depend upon God. ಇದೇ ಬೈಬಲಲ್ಲಿ ಓದಿರಿ. 22ನೇ ಅಧ್ಯಾಯ 29ನೇ ವಚನ, ಯೋಬನ ಗ್ರಂಥ. ಜನರು ನಿನ್ನನ್ನು ಕೆಳಕ್ಕೆ ಬೀಳಿಸುವಾಗ 28ರಲ್ಲಿ ಓದಿರಿ. ಯಾವುದನ್ನು ಸಂಕಲ್ಪಿಸಿಕೊಳ್ಳುತ್ತೆಯೋ ಅದು ನಿನಗೆ ನೆರವೇರುವುದು. ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಕಾಶಿಸುವುದು. You will also declare a thing and it will be established for you. So light will shine on your ways. Next 29ನೇ ವಚನ. ಜನರು ನಿನ್ನನ್ನು ಕೆಳಕ್ಕೆ ಬೀಳಿಸುವಾಗ come on, listen very carefully. ಮೇಲಕ್ಕೆತ್ತಲ್ಪಡುವೆನು ಅಂದುಕೊಳ್ಳುವಿ. ಕೇಳಿದ್ದೀರಾ? ಸ್ಟಾಪ್. ಜನರು ನಿನ್ನನ್ನು ಕೆಳಗೆ ಬೀಳಿಸುವಾಗ ನಿನಗೆ ಒಳಗಿಂದ ಒಂದು ವಾಯ್ಸ್ ಬರುತ್ತದೆ. ಪವಿತ್ರಾತ್ಮ ನಿನ್ನ ಒಳಗಿಂದ ಹೇಳುತ್ತಾನೆ, ದಿಸ್ ಇಸ್ ಮೈ ಪ್ರಮೋಷನ್. ಮೇಲಕ್ಕೆ ಎತ್ತಲ್ಪಡುವೆನು ಎಂದು ಅಂದುಕೊಳ್ಳುವಿ. ನಿನ್ನ ಬಗ್ಗೆ ಜಾಸ್ತಿ ಕ್ರಿಟಿಸೈಸ್ ಬರ್ತಾ ಇದೆಯೋ, ತಮಾಷೆ ಬರ್ತಾ ಇದೆಯೋ, ನಿನ್ನ ಬಗ್ಗೆ ಸ್ಟೋರಿ ಮಾಡ್ತಾ ಇದ್ದಾರೋ, ದಟ್ ಈಸ್ ಮೈ ಆಪರ್ಚುನಿಟಿ. ನಾನು ಮೇಲಕ್ಕೆ ಎತ್ತಲ್ಪಡುತ್ತಾ ಇದ್ದೇನೆ. ಐ ಆಮ್ ಗೋಯಿಂಗ್ ಹೈಯರ್. ಎವ್ರಿ ಟೈಮ್ ನಾನು ಕ್ರಿಟಿಸೈಸ್ಗಳನ್ನು ಕೇಳುತ್ತಿರುವಾಗ ನಾನು ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹೋಗುವುದನ್ನು ನೋಡಿದ್ದೇನೆ. ಮೂಮೆಂಟ್ ಕ್ರಿಟಿಸೈಸ್ಗಳು ಬರ್ತಾ ಇವೆ. ಆಗ ನನಗೆ ಗೊತ್ತಾಗುತ್ತದೆ, ಮೈ ಪ್ರಮೋಷನ್ ಇಸ್ ವೈಟಿಂಗ್. ಹಲ್ಲೆಲೂಯಾ. ಮಾರ್ಕ್ ದಿಸ್ ವರ್ಡ್. ನಿಮ್ಮ ಬಗ್ಗೆ ಜಾಸ್ತಿ ಏನಾದರೂ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೋ, your opportunity doors are going to open. T.L. Osborne ಎಂಬ ದೇವಸೇವಕ ಹೇಳ್ತಾ ಇದ್ದ, ಒಬ್ಬ ಮನುಷ್ಯನ ಸ್ಟ್ರೆಂತ್ ಗೊತ್ತಾಗುವುದು ಅವನ ಎನಿಮಿಗಳಿಂದ. Praise God.
ಒಬ್ಬ ಮನುಷ್ಯನ ಸ್ಟ್ರೆಂತ್ ಗೊತ್ತಾಗುವುದು ಅವನ ಎಷ್ಟು ಫ್ರೆಂಡ್ಸ್ಗಳಿದ್ದಾರಲ್ಲ, ಅವನಿಗೆ ಎಷ್ಟು ವಿರೋಧಿಗಳಿದ್ದಾರೆ. ಹೇಳ್ರಿ, ವಿವೇಕಿಗೆ ಜೀವದ ಮಾರ್ಗವು ಮೇಲಕ್ಕೆ 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 ಹೋಗುತ್ತದೆ. ಕಮಾನ್, 2-3 ಜನ ಕೇಳ್ರಿ. ಜನನು ನನ್ನನ್ನು ಕೆಳಕ್ಕೆ ಬೀಳಿಸುವಾಗ ಮೇಲಕ್ಕೆ ಎತ್ತಲ್ಪಡುವನೇ ಎಂದು ಅಂದುಕೊಳ್ಳುವಿ. ಹಲ್ಲೆಲೂಯ. ಪಾಸ್ಟ್ರೇ, ಆ ಪಾಸ್ಟರ್ ನನ್ನ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದಾರೆ, ಈ ವಿಶ್ವಾಸಿಗಳು ಹಾಗೆ ಮಾತಾಡ್ತಾ ಇದ್ದಾರೆ, ಯಾಕೆ ಪಾಸ್ಟ್ರೇ ಅವರು ಸ್ಟೋರಿ ಮಾಡುವುದು ನನ್ನ ಬಗ್ಗೆ? ಯಾಕಂತ ಹೇಳಿದ್ರೆ ಅವನಿಗೆ ಗೊಂಗು ಹಿಡಿದಿದೆ. ಹಲ್ಲೆಲೂಯ. ಅವರಿಗೆ ಗೊತ್ತಿಲ್ಲ, ಅವರ ಹಿಂದೆ ಇದ್ದವನಿಗೆ ಗೊತ್ತಿದೆ ನೀನು ಇನ್ನೊಂದು ಸ್ತರಕ್ಕೆ ಹೋಗ್ತಾ ಇದ್ದೀಯ ಅಂತ. ಅವರು ಪಾಪ ಜೆಟ್ಟು ಅವರ ಕೈಯಲ್ಲಿದೆ. ನಿಮ್ಮ ಹತ್ರ ಜೆಟ್ಟು ಕಟ್ಟಿಸ್ ಮಾಡುವ ಅಸ್ತ್ರ ಇದೆ. ದಟ್ ಇಸ್ ಅ ಪ್ರೇಯರ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯುವಾಗ ಹೇಳಿದ, ತಂದೆ ಅವ್ರು ಏನು ಮಾಡ್ತಾರಂತ ಅವರಿಗೆ ಗೊತ್ತಿಲ್ಲ, ಅವನು ಕ್ಷಮಿಸು ಅಂತ ಹೇಳಿದ. ನಮಗೆ ಕ್ಷಮಿಸ್ಲಿಕ್ಕೆ ಯಾವಾಗ ಆಗ್ತದೆ ಗೊತ್ತುಂಟ? ನಾವು ನ್ಯಾಚುರಲ್ ನೋಡಿದಾಗ ಅಲ್ಲ, ಸ್ಪಿರಿಚುವಲ್ ನೋಡಿದಾಗ. ಅವರ ಕಂಟ್ರೋಲೇ ಅವರ ಕೈಯಲ್ಲಿರುವುದಿಲ್ಲ ಪಾಪ, ಅವರ ಕಂಟ್ರೋಲ್ ಮತ್ತೊಬ್ಬನ ಕೈಯಲ್ಲಿದೆ. ನೀವು ಗುಣಮುಟ್ಟಿ ಅವರ ಕಂಟ್ರೋಲ್ ಇನ್ನೊಬ್ಬನ ಹಸ್ತಕ್ಕೆ ಕೊಡಬೇಡಿ, ಇಬ್ಬರು ಹಿಡಿಯುವ ಹಾಗೆ. ಅದರ ಬದಲು ಹೇಳ್ರಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವನಿಂದ ನನಗೆ ಶುಭವೇ ಉಂಟಾಗುವುದು, ಶುಭ ಉಂಟಾಗುವುದಂತ ಹೇಳುತ್ತಿರುವಾಗ ಜೆಟ್ಟು ಕಟ್ಟಾಗ್ತದೆ. ಒಳ್ಳೆವಿದ್ದ ವ್ಯಕ್ತಿ ಒಳ್ಳೆ ಇರ್ತಾನೆ, ಸಡನ್ಲಿ ಚೇಂಜ್ ಆಗ್ತಾನೆ. ರೈಟ್? ಗಂಡ ಸರಿಯಾಗಿರ್ತಾನೆ, ಬೆಳಿಗ್ಗೆ ಏಳುವಾಗ ಕಲ್ಲರೇ ಚೇಂಜ್. ಹೆಂಡತಿಗೆ ಆಶ್ಚರ್ಯ ಆಗ್ತದೆ, ಮೇರೆಗೆ ಈ ನಾಡು. ವಿವೇಕಿನೇ ಆದ ಹೆಂಡತಿ ಏನು ಮಾಡ್ತಾಳೆ? ಇವನ ಜೆಟ್ಟು ಯಾರ ಕೈಯಲ್ಲಿದೆ? ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನಗೆ ಗಂಡನಿಂದ ಶುಭವೇ ಉಂಟಾಗುವುದು. ವಿವೇಕಿಗೆ ಜೀವದ ಮಾರ್ಗವು ಮೇಲು ಮೇಲು ಮೇಲಕ್ಕೆ ಹೋಗುತ್ತದೆ. ಇವುಗಳನ್ನು ಹಿಡಿದವನು ಪಾತಾಳದಿಂದ ತಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ. ಪಾತಾಳ ಹಿಡಿದಿದೆ. ಕೆಲವೊಮ್ಮೆ ನೇಬರ್ಗಳಿಗೆ ಹಿಡಿಬಹುದು, ಕೆಲವೊಮ್ಮೆ ಫ್ರೆಂಡ್ಸ್ಗಳಿಗೆ ಹಿಡಿಬಹುದು, ಕೆಲವೊಮ್ಮೆ ಮಕ್ಕಳಿಗೆ ಹಿಡಿಬಹುದು. ಯಾರಿಗೆ ಹಿಡಿತಂದು ಗೊತ್ತಿಲ್ಲ. ಏನು ಇಲ್ಲದೆ ನಾನು ಫೇಸ್ಬುಕ್ಕಲ್ಲಿ ಕೊಡುವಾಗ ಏನಾದರೂ ಸಿಂಪಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ನಾನು ಫೇಸ್ಬುಕ್ಕಲ್ಲಿ ಮಾತಾಡ್ತೇನೆ, ರೈಟ್? ನನಗೆ ಯಾರೋ ಇಲ್ಲಿ ಇದು ತಂದು ಕೊಡ್ತಾರೆ, ಏನು ಇವತ್ತು ಬರ್ತ್ಡೇ ಅನೌನ್ಸ್ ಮಾಡಿ ಅಂತ. ನಾನು ರಪ ನನಗೆ ಗೊತ್ತಾಗೋದಿಲ್ಲ, ಓಕೆ ಓದಿ ಅನೌನ್ಸ್ ಮಾಡ್ತೀನಿ, ಕೊಟ್ಟರೆ ಮಾತ್ರ ಗೊತ್ತಾಗೋದು. ಕೆಲವರು ನಿಸ್ತಾರೆ, ಮಾತೆರ್ನ ಪುದರ್ಲೆತ್ತೆ ಎನ್ನ ಲೆತ್ತನ ತುಲ ಪಕ್ಷಪಾತ ತುಲ ಏನೋ ಅಂಚಿ. ಎಲ್ಲರದ್ದು ಹೆಸರು ಕರೆದ, ನನ್ನ ಹೆಸರು ಕರೆದ ನೋಡಿ. ಕೆಲವರದ್ದು ಹೆಸರು 3 ಸರ್ತಿ ಕರೀತಾನೆ, ನಮ್ಮದೊಂದು ಕರೀತಾನೆ ನೋಡ್ರಿ. ನಾವು ಬಡವರಂತಲ್ಲ. ನೀನು ಬಡವನ ಶ್ರೀಮಂತನಂತ ನನಗೇನು ಗೊತ್ತು? ನಾನು ಎಲ್ಲರನ್ನು ಶ್ರೀಮಂತ ಅಂತ ನೋಡೋದು. ಸರಿಯಾಗಿ ಹೇಳುವುದಾದ್ರೆ ನನಗೆ ಫೇಸ್ಬುಕ್ಕಲ್ಲಿ ಎಷ್ಟೋ ಮಂದಿದು ಗುರ್ತವೇ ಇಲ್ಲ. ಅವರಷ್ಟಕ್ಕೆ ಆಲೋಚನೆ ಮಾಡೋದು. ನನಗೆ 8 ತಿಂಗಳಲ್ಲಿ ಫಸ್ಟ್ ಇದು ಆನ್ಲೈನ್ ಸ್ಟಾರ್ಟ್ ಮಾಡುವಾಗಲೇ ಅದರಲ್ಲಿ ಟಾಪ್ ಫ್ಯಾನ್ ಅಂತ ಬೀಳ್ತದೆ. ಅದು ನನಗೆ ಗೊತ್ತಿಲ್ಲ. ಅದು ಟಾಪ್ ಫ್ಯಾನ್ ಅಂತೆ, ಟಾಪ್ ಪ್ಲಸ್ ಅಂತೆ. ನನಗೆ ಒಂದು ಮೆಸೇಜ್ ಇಮಿಡಿಯೇಟ್ಲಿ ಏಪ್ರಿಲ್ ತಿಂಗಳಲ್ಲಿ, ಪಾಸ್ಟರ್ ನನ್ನನ್ನು ಯಾಕೆ ಟಾಪ್ ಫ್ಯಾನಿಂದ ನೀವು ತೆಗೆದಿದ್ದೀರಿ? ಅಯ್ಯೋ, ನಾನು ಯಾರಿಗೂ ಟಾಪ್ ಫ್ಯಾನ್ ಮಾಡಲಿಲ್ಲ, ತೆಗಿಲಿಲ್ಲ. ಅಂತೋಣಿ ಬದರ್ ಹತ್ರ ಕೇಳಿದೆ, ಅಂತೋಣಿ ಬದರ್ ಇದೆ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದರು, ಯಾರು ಜಾಸ್ತಿ ಲೈಕ್ ಕೊಡ್ತಾರೆ, ಜಾಸ್ತಿ ಕಮೆಂಟ್ಸ್ ಹಾಕ್ತಾರೆ, ಜಾಸ್ತಿ ಶೇರ್ ಮಾಡ್ತಾರೆ, ಅವರದ್ದು ಏನಾಗ್ತದೆ, ಫೇಸ್ಬುಕ್ ಅವರಿಗೆ ಒಂದು ರ್ಯಾಂಕ್ ಕೊಡ್ತದೆ. ಏನು? ನೀನು ಟಾಪ್ ಫ್ಯಾನ್ ಅಂತ. ಅದೇ ನೀನು 2 ವಾರ ಹಾಕದಿದ್ದರೆ ನೀನು ಔಟ್ ಆಗ್ತಿ. ಇದರ ವಿಷಯ ಗೊತ್ತಿಲ್ಲ, ಜೋರ್ ಮಾಡಿ ಒಂದು ಮೆಸೇಜ್ ನನಗೆ, ಪಾಸ್ಟರ್ ನನ್ನನ್ನು ಯಾಕೆ ಟಾಪ್ ಫ್ಯಾನಿಂದ ತೆಗೆದಿದ್ದೀರಿ? ಕೆಲವು ಸಂಗತಿಗಳನ್ನು ನಾನು ಇವರಿಂದಲೇ ಕಲಿಯುವುದು.
ಸಿಂಪಲ್ ವಿಷಯಗಳು. ಅದರ ಅರ್ಥ ಅವರು ಕೆಟ್ಟ ವ್ಯಕ್ತಿಗಳಂತಲ್ಲ, ಅವರು ಒಳ್ಳೆಯ ವ್ಯಕ್ತಿಗಳು. ದೇ ಆರ್ ಗುಡ್ ಪೀಪಲ್, ದೇ ಆರ್ ನೈಸ್ ಪೀಪಲ್. ಅವರಿಗೆ ನಾನಂದ್ರೆ ಬಹಳ ಇಷ್ಟ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು, ನನ್ನನ್ನು ಪಾಸ್ಟ್ ಟಾಪ್ ಪೆನ್ನಿಂದ ಕೆಳಗೆ ಹಾಕಿದಾರಂತ. ಆಕ್ಚುಲಿ ಅವರಿಗೆ ನನ್ನ ಮೇಲೆ ಪ್ರೀತಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು, ಪ್ರೀತಿಯಿಂದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಕೇಳ್ರಿ, ಯಾರು ನೀವು ಫೇಸ್ಬುಕ್ ಅಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ನಿಮ್ಮನ್ನು ಟಾಪ್ ಫ್ಯಾನ್, ಟಾಪ್ ಪ್ಲಸ್ ಅದೆಲ್ಲ ನಾನು ಮಾಡೋದಲ್ಲ, ಅದು ಫೇಸ್ಬುಕ್ ಅವರಿಗೆ ಫೋನ್ ಮಾಡಿ, ಅದು ಅವರು ಮಾಡೋದು, ಅದು ಕಂಪ್ಯೂಟರ್ ಸಿಸ್ಟಮೇ ಮಾಡ್ತದೆ. ಇಲ್ಲಿ ಯಾರದಿದ್ರೆ ಹಾಗೆ. ನೆಕ್ಸ್ಟ್ ಇನ್ನೊಂದು ಬಂತು ನನಗೆ, USA ಇಂದ ಅಲ್ಲಿಂದ ಕಾಲ್ ಬಂತು. ನನ್ನ ಮಾರ್ಚ್ 20ಗೆ ಫೇಸ್ಬುಕ್ ID ಬ್ಲಾಕ್ ಆಯಿತು, ಹ್ಯಾಕ್ ಆಯಿತು. ಫೇಸ್ಬುಕ್ ಐಡಿಯೇ ಇಲ್ಲ, ಎಲ್ಲ ಬ್ಲಾಕ್. ಲಾಕ್ಡೌನ್ ಸ್ಟಾರ್ಟ್ ಆಗ್ತಿದೆ, ಫೇಸ್ಬುಕ್ ID ಸ್ಟಾಪ್ ಆಗಿದೆ. ಯಾರು ಹ್ಯಾಕ್ ಮಾಡಿದ್ದಾರೆ. ವರ್ಡ್ ಆಫ್ ವಿಕ್ಟರಿ ಅದು ID ಇಲ್ಲ, ಬ್ಲಾಕ್ ಆಗಿದೆ. ನಮ್ಮನ್ನು ಹೊರಗೆ ಹಾಕಿ ಅವರು ಒಳಗೆ ನುಗ್ಗಿದ್ದಾರೆ ಹ್ಯಾಕರ್. ಆಗ ನಾನು ಏನು ಮಾಡಿದೆ, ಮೊದಲನ ಐಡಿಯನ್ನು ತೆಗೆದೆ, ಹೊಸ ಐಡಿಯನ್ನು ಸ್ಟಾರ್ಟ್ ಮಾಡಿದೆ. ಪ್ರೈಸ್ ಗಾಡ್. ಅನೇಕ ಫ್ರೆಂಡ್ಸ್ಗಳು ರಿಕ್ವೆಸ್ಟ್ ಬಂದವು. ಇಮಿಡಿಯೇಟ್ಲಿ 1 ತಿಂಗಳಾಗುವ ಕೆಲವರದ್ದು ಫೋನ್ ನನಗೆ USA ಇಂದ, ಅಲ್ಲಿಂದ, ಪಾಸ್ಟರ್ ನೀವು ಫೇಸ್ಬುಕ್ನಿಂದ ನನ್ನನ್ನು ಯಾಕೆ ಹೊರಗೆ ಹಾಕಿದ್ದೀರಿ? ಅವರಿಗೆ ಗೊತ್ತಿಲ್ಲ ನನ್ನನ್ನೇ ನನ್ನ ಫೇಸ್ಬುಕ್ನಿಂದ ಹೊರಗೆ ಹಾಕಿದಾರಂತ. ಅಲ್ಲೂಯ್ಯ. ಪಾಸ್ಟರ್ ನನಗೆ ಇಷ್ಟು ಬೇಜಾರಾಯಿತು, ಪಾಸ್ಟರ್ ಈತು ಪ್ರೀತಿ ಹಿಡಿತೆ, ನನ್ನನ್ನು ಯಾಕೆ ಹೊರಗೆ ಹಾಕಿದ್ರು? ಅವರ ಕಣ್ಣೀರು ಹೇಳುವಾಗಿಲ್ಲ ಪಾಪ. ನಾನು ಹೇಳಿದೆ ಹಾಗೆ ಅಲ್ಲ, ಮಾರ್ಚ್ ತಿಂಗಳಲ್ಲಿ ಹೀಗೆ ಆಯಿತು, ಮತ್ತೆ ಸಮಾಧಾನ ಅಂಚನ ತೊಂದರೆ ಹೆಚ್ಚಿ. ಪಾಸ್ಟ್ ನನ್ನಷ್ಟಿಗೆ ಇಷ್ಟು ಪ್ರೀತಿಯಲ್ಲಿದ್ದವ್ರಿಗೆ ಏನಾಯ್ತು ಅವರಿಗೆ? ಆಗ ಅವರಿಗೆ ಹೇಳಿದೆ, ನಾವು ನಿನ್ನನ್ನು ಹೊರಗೆ ಹಾಕಿದಲ್ಲ, ನನ್ನನ್ನೇ ಯಾರು ಒಳಗೆ ನುಗ್ಗಿ ಹೊರಗೆ ಹಾಕಿದ್ದಾರೆ ನನ್ನ ಮನೆಯಿಂದ. ಸಣ್ಣ ಸಣ್ಣ ವಿಷಯಗಳಿಗೆ ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಗಲಿಬಿಲಿ ಆಗಬೇಡ್ರಿ. ಜೀಸಸ್ ಲವ್ಸ್ ಯು ಸೋ ಮಚ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹೇಳ್ರಿ, ವಿವೇಕಿಗೆ ಜೀವದ ಮಾರ್ಗವು ಮೇಲು ಮೇಲು ಮೇಲಕ್ಕೆ ಹೋಗುತ್ತದೆ. ಆಕ್ಚುಲಿ ಇವತ್ತು ಪ್ರೀಚ್ ಮಾಡ್ಲಿಕ್ಕಿದ್ದು ಯಾರು ಗೊತ್ತಾ? ಪ್ರಾಫೆಟ್ ಗುಹೆಯಲ್ಲಿದ್ದಾರೆ. ಪ್ರೈಸ್ ಗಾಡ್. ಅವರು ಪ್ರೀಚ್ ಮಾಡ್ಲಿಕ್ಕಿದ್ದು. ಈಗ ನಾನು ಗಂಟೆ ನೋಡ್ತಾ ಇದ್ದೇನೆ, ಅವರಿಗೆ ನಾನು ಹೇಳಿದ್ದು 7:50ಕ್ಕೆ ಫಿನಿಶ್ ಮಾಡಿ ಅಂತ. ಈಗ 7:54 ಆಯಿತು. ಪ್ರಾಫೆಟ್ ಕಮ್ ಕಮ್ ಕಮ್. ಪ್ರೈಸ್ ಗಾಡ್. ಓಕೆ, ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಕಮಾನ್. ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಜೀಸಸ್ ಲವ್ಸ್ ಯು ಸೋ ಮಚ್. ಆತನು ಒಬ್ಬ ಮನುಷ್ಯನ ಮೂಲಕ ಎಲ್ಲ ಜನಾಂಗಗಳು, ಅವರವರು ಇರತಕ್ಕ ಕಾಲಗಳು, ಅವರವರ ಮೇರೆಗಳನ್ನು ಆತನು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ಆದರೆ ಒಬ್ಬ ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು, ಎಲ್ಲ ಮನುಷ್ಯರು ಪಾಪ ಮಾಡಿದ್ದ ಮರಣ ಎಲ್ಲರನ್ನು ಆವರಿಸಿತು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಕಳಿಸಿದ. ಆತನು ಇಡೀ ಲೋಕದ ಪಾಪಗೋಸ್ಕರ ಶಿಲುಬೆಯಲ್ಲಿ ಸತ್ತ, ರಕ್ತವನ್ನು ಸುರಿಸಿದ, ಹೂಣಲ್ಪಟ್ಟ, 3ನೇ ದಿನ ಪುನರುತ್ಥಾನ. ಪ್ರೈಸ್ ಗಾಡ್. ಯಾರ್ಯಾರು ಕ್ರಿಸ್ತನು ಮಾಡಿದ ಫಿನಿಶ್ ವರ್ಕನ್ನು ಯಾರು ನಂಬುತ್ತಾರೋ ಅವರು ರಕ್ಷಣೆಯನ್ನು ಹೊಂದುತ್ತಾರೆ. ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾರೆ. ಪ್ರೈಸ್ ಗಾಡ್. ಇಷ್ಟರವರೆಗೆ ನೀವು ಯಾರು ವಾಚ್ ಮಾಡ್ತಾ ಇದ್ದೀರಿ, ಒಂದು ವೇಳೆ ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ಯುವರ್ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಕಾಲ್ ಹಿಮ್. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರೇ, ನಿನ್ನ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ ನೀನು ಕಳಿಸಿದೆ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು, ರಕ್ತವನ್ನು ಸುರಿಸಿ, ಹೂಣಲ್ಪಟ್ಟು,
ಮೂರನೇ ದಿನದಲ್ಲಿ ಪುನರುತ್ಥಾನ ಆದ. ನಾನು ನಂಬುತ್ತೇನೆ, ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ಮತ್ತು ನಾನು ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸುವನಾಗಿದ್ದೇನೆ. Fill me with the Holy Spirit, oh God. Be filled with the Holy Spirit by the power of the Holy Spirit. In the name of Jesus. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೆ, ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಅವರಿಗೆ ಕನೆಕ್ಟ್ ಆಗಲಿ. ಎಲ್ಲ ದುಷ್ಟನ ಯೋಜನೆಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. I break it in the name of Jesus. ಕರ್ತನೆ, ಯಾರು ಫೇಸ್ಬುಕ್ ಅಲ್ಲಿ ವಾಚ್ ಮಾಡ್ತಾ ಇದ್ದರು, ಯಾರು ವಾಕ್ಯವನ್ನು ಕೇಳಿದಾರೋ ಅವರೆಲ್ಲರೂ ಆಂತರ್ಯದಲ್ಲಿ ಎದ್ದೇಳಲಿ ಮತ್ತು ಪ್ರಜ್ವಲಿಸಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. Release your anointing and release your grace, O God. ಒಂದು ವೇಳೆ ಯಾರು ಯಾವುದೊಂದು ರೋಗದಲ್ಲಿ, ವ್ಯಾಧಿಯಲ್ಲಿ, ಆಪರೇಷನ್ ಅಲ್ಲಿ ಇರುವುದಾದರೆ, ಇನ್ ದ ನೇಮ್ ಆಫ್ ಜೀಸಸ್ ಐ ಸ್ಪೀಕ್ ಟೋಟಲ್ ಫ್ರೀಡಮ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಇಲ್ಲಿ ಯಾರು ವಾಕ್ಯ ಕೇಳಿದಾರೋ ಅವರೆಲ್ಲರ ಹೃದಯದಲ್ಲಿ ಆ ವಾಕ್ಯಗಳು ಪುನಃ ನೆನಪಿಗೆ ಬರಲಿ, ಅವರು ಪ್ರಜ್ವಲಿಸಲಿ, ಎಲ್ಲರಿಂದ ಅವರಿಗೆ ಶುಭ ಉಂಟಾಗಲಿ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲಕ್ಕೆ 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 ಹೋಗ್ತದೆ. ಥ್ಯಾಂಕ್ ಯು. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್.